ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಒಟ್ಟು 13 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಗಾದರೆ ಈ ಅರೆಸ್ಟ್ ಆದವರೆಲ್ಲ ಯಾರು? ಇವರ ಪಾತ್ರ ಈ ಕೊಲೆಯಲ್ಲಿ ಏನಿದೆ? ಇವರಿಗೂ ದರ್ಶನ್ಗೂ ಏನು ಸಂಬಂಧ? ಹೀಗೆ ಅನೇಕ ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಗುತ್ತೆ. ಅರೆಸ್ಟ್ ಆದವರ ಹಿನ್ನೆಲೆ ಏನು? ದರ್ಶನ್ಗೂ ಆರೋಪಿಗಳಿಗೂ ಇರತಕ್ಕಂಥ ಸಂಬಂಧ ಏನು? ಇದೆಲ್ಲವನ್ನ ಕೂಡ ಒಂದೊಂದಾಗಿ ನೋಡ್ತಾ ಹೋಗಬೇಕಾಗುತ್ತೆ. ಒಂದು ಕೊಲೆ 13 ಮಂದಿಯ ಡೀಟೇಲ್ಸನ್ನು ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. 13 ಮಂದಿ ನೋಡಿ. ವಿನಯ್ ಮೊದಲನೇದಾಗಿ, ವಿನಯ್ ನಾಗರಾಜು, ರಾಮಕೃಷ್ಣ ನಗರ ಮೂಲ, ಮೈಸೂರು. ಓಕೆ, ನಾಗರಾಜು ರಾಮಕೃಷ್ಣ ನಗರ. ವಿನಯ್ ದರ್ಶನ್ ಆಪ್ತ ಉದ್ಯಮಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ವಿನಯ್ ಈತ ದರ್ಶನ್ ಅವರ ಅತ್ಯಂತ ಆಪ್ತ ಮತ್ತು ಉದ್ಯಮಿ. ಆ ಗೋಡೌನ್ ಇತ್ತಲ್ಲ, ಆ ಗೋಡೌನ್ ಇವರದ್ದೇನೆ. ಎಲ್ಲಿ ಹಲ್ಲೆ ಮತ್ತು ಕೊಲೆಯಾಗಿದೆಯೋ ಗೋಡೌನ್, ಆ ಗೋಡೌನ್ ವಿನಯ್ ಅವರಿಗೆ ಸೇರಿದ್ದು. ಸೊ ಹಾಗಾಗಿ ವಿನಯ್ ಈಗ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ನಾಗರಾಜು ರಾಮಕೃಷ್ಣ ನಗರದ ಮೂಲ, ಮೈಸೂರು. ಈ ನಾಗರಾಜು ಒಂದು ರೀತಿಯಲ್ಲಿ ದರ್ಶನ್ ಅವರ ಅನಧಿಕೃತ ಮ್ಯಾನೇಜರ್ ಇದ್ದ ಹಾಗೆ. ಬೇರೆ ಬೇರೆ ಎಲ್ಲ ಅವ್ರಿಗೆ ಸಹಾಯ ಮಾಡ್ಕೊಂಡು ಅವ್ರ ಜೊತೆನಲ್ಲೇ ಇದ್ದವರು. ಲಕ್ಷ್ಮಣ್ ದರ್ಶನ್ ಕಾರ್ ಡ್ರೈವರ್, RPC ಲೇಔಟ್ ಬೆಂಗಳೂರು. ಪ್ರದೋಷ್ ಹೋಟೆಲ್ ಉದ್ಯಮಿ, ಗಿರಿನಗರ. ಇವರೆಲ್ಲರೂ ಕೂಡ ಇವಾಗ ಅರೆಸ್ಟ್ ಆಗಿದ್ದಾರೆ. ಪ್ರದೋಷ್ ಅವರು ಹೋಟೆಲ್ ಉದ್ಯಮಿ ಮತ್ತು ವಿನಯ್ ಅವರ ಫ್ರೆಂಡ್ ಕೂಡ. ಇನ್ನು ಪವನ್, ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರ ಆಪ್ತ. RR ನಗರದಲ್ಲಿ ಈತನ ವಾಸ, ಪವನ್ ಅಂತನ್ಬಿಟ್ಟು. ಇಬ್ರಿಗೂ ಕೂಡ ಫ್ರೆಂಡ್ ಆಗಿದ್ದಂತಹ ವ್ಯಕ್ತಿ ಪವನ್. ಆತನು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ದೀಪಕ್ ಕುಮಾರ್ ಅಂತ ದರ್ಶನ್ ಅವರ ಆಪ್ತ, ಈತನದ್ದು ಕೂಡ RR ನಗರ. ದೀಪಕ್ ಕುಮಾರ್. 13 ಜನರ ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀವಿ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅಂತ. ನಂದೀಶ್ ಅಂತ ದರ್ಶನ್ ಆಪ್ತ, ಈತನದ್ದು ಕೂಡ RR ನಗರ ವಾಸ. ನಂದೀಶ್ RR ನಗರದಲ್ಲಿ ಈತ ವಾಸ ಇದ್ದದ್ದು, ದರ್ಶನ್ ಅವರ ಆಪ್ತ. ನಿಖಿಲ್ ನಾಯಕ್, ಈತ ಬೆಂಗಳೂರಿನ ಗೊಟ್ಟಿಗೆರೆ ಅವನು. ಈತ ಕೂಡ ಅಂದರೆ ಇಲ್ಲಿ 2 ಕೇಸ್ ಬರುತ್ತೆ, ಒಂದು ಕಿಡ್ನ್ಯಾಪ್ ಮತ್ತು ಕೊಲೆ. ಎರಡೂ ಸೆಕ್ಷನ್ ಸೇರಿಸಿದ್ದಾರೆ. ರಾಘವೇಂದ್ರ ಅಂತ ದರ್ಶನ್ ಸಂಘದ ಅಧ್ಯಕ್ಷ, ಚಿತ್ರದುರ್ಗದ ಜಿಲ್ಲಾಧ್ಯಕ್ಷ. ಈತ ಕಿಡ್ನ್ಯಾಪ್ ಪ್ರಕರಣದ ಸೂತ್ರಧಾರ. ಈತನೇ ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹುಡುಗಿ ಥರ ಚಾಟ್ ಮಾಡಿ ರೇಣುಕಾಸ್ವಾಮಿ ಜೊತೆಯಲ್ಲಿ ಆತನನ್ನು ಕರೆಸಿದ್ದು. ಇನ್ನು ಕೇಶವಮೂರ್ತಿ, ಈತ ಆಪ್ತ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಬ್ರಿಗೊಬ್ಬರು ಪರಿಚಯ ಇರ್ತಕ್ಕಂಥವ್ರೆ. ಇವರೆಲ್ಲರೂ ಸೇರೇ ಈ ಪ್ರಕರಣ ನಡೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು. ಒಟ್ಟು 13 ಜನ. ಈ 13 ಜನರನ್ನು ಕೂಡ ಈಗ ಅರೆಸ್ಟ್ ತೋರಿಸಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿ. ಕೆಲವರು ಕಿಡ್ನ್ಯಾಪ್ ಕೇಸ್ನಲ್ಲಿ ತಗಲಾಕೋತಾರೆ, ಕೆಲವರು ಈ ಹಲ್ಲೆ ಮತ್ತು ಕೊಲೆ ಪ್ರಕರಣದಲ್ಲಿ ಬರ್ತಾರೆ. ಎಲ್ಲರೂ ಎಲ್ಲನೂ ಮಾಡಿರೋದಲ್ಲ. ಚಿತ್ರದುರ್ಗದಲ್ಲಿ ಆತನನ್ನು ಮನೆಯಿಂದ ಹೊರಗೆ ಕರೆಸಿ ಆತನನ್ನು ಕಿಡ್ನ್ಯಾಪ್ ಮಾಡಿರ್ತಕ್ಕಂಥದ್ದು. ಅವ್ರು ಯಾರು, ಏನು, ಎತ್ತ, ಇದೆಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಲಕ್ಷ್ಮಣ್ ಅಂತ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. ಆತ ದರ್ಶನ್ ಅವರ ಕಾರ್ ಡ್ರೈವರ್. ಚಿತ್ರದುರ್ಗದಿಂದ ಈ ರೇಣುಕಾಸ್ವಾಮಿಯನ್ನು ಕರೆತರಬೇಕಾದ್ರೆ ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದು ಆತನೇ ಅಂತ ಹೇಳ್ತಾ ಇದ್ದಾರೆ. ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಮತ್ತು ದರ್ಶನ್ ಎಲ್ಲರೂ ಸೇರಿ 13 ಜನ. ಈ 13 ಜನರನ್ನ ಇವತ್ತು ಬೆಳಗ್ಗೆಯಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡು ವಿಚಾರಣೆ ಮಾಡಿದ್ದಾರೆ. 13 ಜನರನ್ನ ಅರೆಸ್ಟ್ ಅಂತ ತೋರಿಸಿದ್ದಾರೆ. 13 ಜನರಿಗೆ ಈಗ ಮೆಡಿಕಲ್ ಟೆಸ್ಟ್ ಆಗಬೇಕು. ನಂತರ 13 ಜನರನ್ನ ಓಪನ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ವಶಕ್ಕೆ ಪಡಿಬೇಕು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಾರುತಿ ಅವರಿಂದ ಪಡಿತಾ ಹೋಗೋಣ. ಮಾರುತಿ, ಇವಾಗ ಒಂದೇ FIRನಲ್ಲಿ 2 ಸೆಕ್ಷನ್ ಹಾಕಿದಾರಾ? ಅಂದರೆ ಕಿಡ್ನ್ಯಾಪ್ ಬೇರೆ, ಮರ್ಡರ್ ಬೇರೆ. ಸೊ ಯಾರ್ಯಾರ ಪಾತ್ರ ಏನೇನು ಅಂತ ಹಾಗಾದ್ರೆ ಇಲ್ಲಿ? ಖಂಡಿತ ಅರವಿಂದ್, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದ ಒಂದು ಕಿಡ್ನಾಪ್ ಅಂದರೆ ಚಿತ್ರದುರ್ಗದಲ್ಲಿ ಮನೆಯಲ್ಲಿದ್ದಂತಹ ರೇಣುಕಾಸ್ವಾಮಿ ಅವರನ್ನು ಅಲ್ಲಿಂದ ಕಿಡ್ನಾಪ್ ಮಾಡಿ ಬೆಂಗಳೂರು ಕರೆತರಲಾಗುತ್ತೆ. ಕಿಡ್ನಾಪಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸೇನೆಯ ರಘು ಅಂತ ವ್ಯಕ್ತಿ. ಆತ ರೇಣುಕಾಸ್ವಾಮಿ ಇದ್ದಾನೆ, ಆತನ ಸಂಪರ್ಕ ಮಾಡಿ ಆತನನ್ನು ಚಿತ್ರದುರ್ಗದಿಂದ ಬೆಂಗಳೂರು ಕರೆತರ್ತಾನೆ. ಈ ಸಂದರ್ಭದಲ್ಲಿ ಅವನ ಜೊತೆಗೆ ಸಾಥ್ ನೀಡಿದಂಥ ಅಂದರೆ ಈ ಆರೋಪಿಗಳ ಪಟ್ಟಿಯಲ್ಲಿರುವಂಥ 13 ಜನದಲ್ಲಿ ಕೆಲವರು ಭಾಗಿಯಾಗಿರ್ತಾರೆ. ಆನಂತರ ಇಲ್ಲಿಗೆ ಬೆಂಗಳೂರು ಕರೆ ತಂದ ನಂತರದಲ್ಲಿ ಇಲ್ಲಿ ಆತನ ಮೇಲೆ ಮೊದಲಿಗೆ RR ನಗರಕ್ಕೆ ಕರ್ಕೊಬಂದು ಅನಂತರದಿಂದ ಒಂದು ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹಲ್ಲೆ ಮಾಡ್ತಾರೆ. ಹಲ್ಲೆ ನಡೆದ ನಂತರದಲ್ಲಿ ಆತ
ಪ್ರಾಣ ಕಳ್ಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಿಡ್ನಾಪ್ ಪ್ರಕರಣ ಒಂದು ಆಯಿತು ಅಂದರೆ ಮತ್ತೊಂದು ಕೊಲೆ ಪ್ರಕರಣ, ಈ ಎರಡೂ ಪ್ರಕರಣಗಳನ್ನು ಪೊಲೀಸರು ಈಗ FIR ಅಲ್ಲಿ ಮೆನ್ಷನ್ ಮಾಡ್ತಾರೆ. ಅಂದರೆ ಸೆಷನ್ಗಳನ್ನು ಹಾಕಿ ಒಂದು ಮೊದಲಿಗೆ ಕಿಡ್ನಾಪ್ ಪ್ರಕರಣ ಮತ್ತು ಇನ್ನೊಂದು ಕೊಲೆ ಪ್ರಕರಣ, ಎರಡೂ ಸೆಷನ್ಗಳನ್ನು ಹಾಕಿ ಈಗ ತನಿಖೆಯನ್ನು ಮುಂದುವರಿಸ್ತಿರುವಂಥದ್ದು. ಅಂದರೆ ಪ್ರಮುಖವಾಗಿ 13 ಜನ ಏನು ಭಾಗಿಯಾಗಿದ್ದರು, ಅದರಲ್ಲಿ ಕೆಲವರು ದರ್ಶನ್ ಆಪ್ತರಿದ್ದಾರೆ, ದರ್ಶನ್ ಜೊತೆ ಗುರುತಿಸ್ಕೊಂಡಿದ್ದವರು ಇದ್ದಾರೆ, ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷರು ಕೂಡ ಇರುವಂಥದ್ದು. ಅಂದರೆ ದರ್ಶನ್ ಮನೆಯಲ್ಲಿ ವಾಸ ಮಾಡ್ತಿದ್ದವರು ಸಹ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಕಾರಣಕ್ಕೆ ಅವರನ್ನೆಲ್ಲ ಆರೋಪಿಗಳನ್ನು ಮಾಡಿ ಒಟ್ಟು 13 ಜನಗಳನ್ನು ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಈಗ ಪೊಲೀಸರು ಒಂದು FIRನ ರೆಡಿ ಮಾಡಿ ಈಗ ಕೋರ್ಟಿಗೆ ಸಬ್ಮಿಟ್ ಮಾಡೋದಂದರೆ 13 ಜನ, ಯಾಕಂದರೆ ಬಂಧನಕ್ಕೆ ಒಳಪಟ್ಟ 24 ಗಂಟೆಗಳಲ್ಲಿ ಅಷ್ಟು ಜನನ ಕೋರ್ಟ್ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ ಸಬ್ಮಿಟ್ ಮಾಡಬೇಕಾಗಿದೆ. ಆ ಪ್ರಕ್ರಿಯೆಯಲ್ಲಿ ಈಗ ಪೊಲೀಸ್ ಇಲಾಖೆ ತೊಡಗಿರುವಂಥದ್ದು. ಅರವಿಂದ್, ಇನ್ನೂ ವೈದ್ಯಕೀಯ ಪರೀಕ್ಷೆ ಆಗಬೇಕು, ಅದಾದ ನಂತರ ಓಪನ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. 5:15 ಒಳಗಡೆ ಎಲ್ಲ ಕೆಲಸಗಳು ಕೂಡ ಇನ್ ಟೈಮ್ ಆಗುತ್ತಾ ಅಂತ ಮಾರುತಿ? ಈಗ ವೈದ್ಯಕೀಯ ಪರೀಕ್ಷೆಗೆ, ಯಾಕಂದರೆ ಪ್ರಕರಣದಲ್ಲಿ 13 ಜನ ಆರೋಪಿಗಳಿಂದ ಆಗಿರೋದ್ರಿಂದ 13 ಜನರ ವೈದ್ಯಕೀಯ ಪರೀಕ್ಷೆಗಳ ಒಳಪಡಿಸಬೇಕಾಗತ್ತೆ. ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಬೆಳಗ್ಗೆಯಿಂದನೇ ಸಹ ಮಾಡ್ಕೊಂಡಿರೋದು. ಯಾವ ಸಂದರ್ಭದಲ್ಲಾದರೂ ಆರೋಪಿಗಳನ್ನ ಕರೆತಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ಬೋದು ಅನ್ನೋ ಕಾರಣಕ್ಕೆ. ಮತ್ತು ಪೊಲೀಸರಿಗೆ ಬೇರೆ ಆಪ್ಷನ್ಗಳು ಕೂಡ ಇದೆ. ಪ್ರಮುಖ ವ್ಯಕ್ತಿಗಳನ್ನ ದರ್ಶನ್ ಸೇರಿದಂತೆ 3-4 ಜನನ ಬೋರಿಂಗ್ ಆಸ್ಪತ್ರೆ ಕರೆತಂದು ಬೇರೆಯವ್ರನ್ನ ಬೇರೆ ಬೇರೆ ಆಸ್ಪತ್ರೆಗಳಂದರೆ ವಿಕ್ಟೋರಿಯಾ ಆಗಿರ್ಬೋದು ಅಥವಾ KC ಜನರಲ್ ಆಸ್ಪತ್ರೆ ಆಗಿರ್ಬೋದು, ಇಲ್ಲೂ ಸಹ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ಬೋದು. ಆ ನಂತರದಲ್ಲಿ ಒಟ್ಟು 13 ಜನನ ನೇರವಾಗಿ ಕೋರ್ಟಿಗೆ ಕರ್ಕೊಂಡೋಗು ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಮುಂದೆ ನಿಲ್ಲಿಸುವಂಥ ಪ್ರಕ್ರಿಯೆ ಆಗುತ್ತೆ. 5:15 ಒಳಗಡೆ ಓಪನ್ ಕೋರ್ಟ್ ಕ್ಲೋಸ್ ಆಗೋದ್ರಿಂದ ಇವತ್ತು ಬೆಳಗ್ಗೆ ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಹಾಗಾಗಿ ನಾಳೆ ಬೆಳಗ್ಗೆವರೆಗೂ ಇವ್ರಿಗೆ ಅವಕಾಶ ಇದೆ. ಒಂದು ವೇಳೆ 5:15 ಒಳಗೆ ಕೋರ್ಟಿಗೆ ಸಬ್ಮಿಟ್ ಮಾಡೋದಕ್ಕಾಗಲಿಲ್ಲ ಅಂದರೆ ನೇರವಾಗಿ ನ್ಯಾಯಾಧೀಶರ ಮನೆಗೆ, ಅಂದರೆ ಏನು ಕೋರಮಂಗಲದಲ್ಲಿ ಇರುವಂತಹ ವಿಲೇಜ್ ಏನಿದೆ ಅಲ್ಲಿ ಕರ್ಕೊಂಡೋಗಿ ನ್ಯಾಯಾಧೀಶರ ಮನೆಯಲ್ಲಿ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಸಬ್ಮಿಟ್ ಮಾಡುವಂಥ ಕೆಲಸ ಆಗುತ್ತೆ. ಅಲ್ಲಿ ಪೊಲೀಸ್ ಕಸ್ಟಡಿ ಕೇಳುವಂಥದ್ದು. ಯಾಕಂದರೆ ಇವತ್ತು ಬೆಳಗ್ಗೆ ಬಂಧನಕ್ಕೆ ಒಳಪಡಿಸಿರುವಂಥದ್ದು, ಆ ನಂತರದಲ್ಲಿ ಪೊಲೀಸ್ ಕಸ್ಟಡಿ ಪಡೆದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮಾರುತಿ, ತಮ್ಮ ಎಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಈಗ ಆ ಚಾನ್ಸ್ ಕೂಡ ಇದೆ. ಈಗ ತಾನೇ ಮಾರುತಿ ಹೇಳ್ತಾ ಇದ್ದ ಪ್ರಕಾರ 5:30 ಒಳಗಡೆ ವೈದ್ಯಕೀಯ ತಪಾಸಣೆ ಎಲ್ಲ ಮುಗಿದ್ರೆ ಓಪನ್ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ ಕೇಸ್ ಆಗಲೇ ಇಲ್ಲ ಅಂತಂದರೆ ಆಗ ಓಪನ್ ಕೋರ್ಟ್ ಕ್ಲೋಸ್ ಆಗುತ್ತೆ. ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ. ಸಾಮಾನ್ಯವಾಗಿ ಇದು ಇಂಥ ಕೊಲೆ ಪ್ರಕರಣಗಳಲ್ಲಿ ಅವರು ಪೊಲೀಸ್ ಕಸ್ಟಡಿಗೆ ಕೇಳಿದಾಗ ಕೊಡ್ತಾರೆ.